ಮಾತಿನ ವರಸೆಯಲ್ಲಿ ಹೇಳಿದ್ರೋ ಎಚ್ಚರಿಕೆ ಉದ್ದೇಶದಿಂದಲೇ ಹೇಳಿದ್ರೋ ಗೊತ್ತಿಲ್ಲ. ಡಿಸಿಎಂ ಡಿಕೆ ಆಡಿದ ಮಾತು ದೊಡ್ಡ ವಿವಾದಕ್ಕೆ ತಿರುಗಿದೆ. ಡಿಕೆ ಮಾತಿನಿಂದ ನಟ್ಟು ಬೋಲ್ಟು ಫೈಟ್ ನಡೀತಿದೆ. ಸಿಟ್ಟು, ನಟ್ಟು, ಬೋಲ್ಟು, ಫೈಟು. ಡಿಸಿಎಂ ಡಿಕೆ ಚಿತ್ರರಂಗದ ಬಗ್ಗೆ ಆಡಿದ ಒಂದೇ ಒಂದು ಮಾತಿನಿಂದ ದೊಡ್ಡ ರಣರಂಗವೇ ಸೃಷ್ಟಿಯಾಗಿದೆ. ಅಷ್ಟಕ್ಕೂ ಆಗಿದ್ದೇನೆಂದ್ರೆ ಸಿಎಂ ಸಿದ್ದರಾಮಯ್ಯ ಜೊತೆ ಸೇರಿ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟಿಸಿದ್ದ ಡಿಸಿಎಂ ಡಿಕೆ ಸ್ಯಾಂಡಲ್ವುಡ್ನ ದೊಡ್ಡ ನಟರ ಬಗ್ಗೆ ಪರೋಕ್ಷವಾಗಿ ಸಿಟ್ಟು ಹೊರಹಾಕಿದ್ರು. ಮೇಕೆದಾಟ ಪಾದಯಾತ್ರೆ ವೇಳೆ ದೊಡ್ಡ ನಟರು ತಮಗೆ ಬೆಂಬಲ ಕೊಡ್ಲಿಲ್ಲ ಅನ್ನೋ ಸಿಟ್ಟಿದೆ ಅಂತ ಡಿಕೆನೇ ಹೇಳಿದ್ರು. ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ಫಿಲಂ ಚೇಂಬರ್ ಆಫ್ ಕಾಮರ್ಸು ಈ ಆಕ್ಟರ್ಗಳ ಬಗ್ಗೆ ನನಗೆ ಸಿಟ್ಟು. ಯಾಕೆ ಅಂದ್ರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ವು ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ. ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ 150 ಕಿಲೋಮೀಟರ್ ನಡೆದು. ಸಾಧು ಕೋಕಿಲ ಮತ್ತು ವಿಜಿ ಇಬ್ರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ. ನೀವು ಅಸೋಸಿಯೇಷನ್ ಅವ್ರು ಬಂದಿರಿ, ನೀವು ಅದನ್ನ ಕಲಾವಿದರ ಪೈಕಿ ಕೇಳ್ತಾ ಇದ್ದೀನಿ. ಮಾತು ಇಷ್ಟೇ ಆಗಿದ್ರೆ ದೊಡ್ಡ ವಿವಾದ ಆಗ್ತಿರ್ಲಿಲ್ವೇನೋ. ಚಿತ್ರೋತ್ಸವಕ್ಕೆ ನೀವು ಬರದೇ ಇದ್ರೆ ಹೇಗೆ ಅಂತ ಪ್ರಶ್ನಿಸಿ ನಮಗೂ ನಟ್ಟೋ ಬೋಲ್ಟೋ ಟೈಟ್ ಮಾಡಲು ಗೊತ್ತಿದೆ ಎಂದಿದ್ರು. ನಂದು ವಾರ್ನಿಂಗ್ ಅಂತಾರಲ್ಲಿ, ರಿಕ್ವೆಸ್ಟ್ ಅಂತ ಇರಲಿ, ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್. ನನ್ನ ಕಾರ್ಯಕ್ರಮ ಅಲ್ಲ ಇದು, ನಿಮ್ಮ ಕಾರ್ಯಕ್ರಮ. ಬರೀ ಒಂದು 25 ಜನಕ್ಕೆ ಸಿನಿಮಾ ಬೇಕಾಗಿರೋದು. 20 ಯಾರು ಸರ್ಕಾರಕ್ಕೆ ಕೋಆಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ. ಯಶ್, ಸುದೀಪ್, ದರ್ಶನ್ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀರಾ? ಡಿಕೆ ಮಾತನ್ನೇ ಅಸ್ತ್ರ ಮಾಡಿಕೊಂಡು ಕಿಡಿಕಾರಿದ ವಿಪಕ್ಷ ನಾಯಕರು. ಡಿಕೆ ಶಿವಕುಮಾರಣ್ಣ ಫಸ್ಟು ನಿಮ್ಮ ರಾಜಣ್ಣ ಇದಾರಲ್ಲ ಮಂತ್ರಿ, ಅವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡಕ್ಕೆ, ಅವ್ರಿಗೆ ಟೈಟ್ ಮಾಡಕ್ಕೆ ನಿಮ್ ಕೈಲಿ ಆತ ಇಲ್ಲ. ಇನ್ನ ಸುದೀಪ್ಗೆ, KGF ನ ಯಶ್ಗೆ, ದರ್ಶನ್ಗೆ ಅವ್ರಿಗೆಲ್ಲ ಹೆಂಗೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀರಾ ನೀವು? ನೀವು ಬೇಕಾದ್ರೆ ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಪದವಿನ ಒದ್ ಕಿತ್ಕೊಂತೀನಿ ಹೇಳಿ, ನಿಮ್ಗೆ ಅಧಿಕಾರ ಇದೆ. ಆದ್ರೆ ಇವ್ರು ಯಾರು ನಿಮ್ಮ ಗುಲಾಮರಲ್ಲ. ಇವರು ಸಪೋರ್ಟ್ ಯಾವ ತರ ಮಾಡಬೇಕು ಅಂತ. ನಟ್ಟು ಬೋಲ್ಟ್ ಏನಾದ್ರು ಯಾರಾದ್ರೂ ಲೂಸ್ ಆದ್ರೆ ರಿಪೇರಿ ಮಾಡೋದಕ್ಕೆ ಬಹಳ ಜನ. ದೇವೇಗೌಡರು ಏನಾದರೂ ನೀವು ರಾಜಕೀಯಕ್ಕೆ ಬಂದಾಗ, ಕನಕಪುರದಲ್ಲಿ ಮೊದಲನೇ ಬಾರಿ ಸೋತಾಗ, ಮುಂದಕ್ಕೆ ಈ ಹುಡುಗ ನಮಗೆ ತೊಂದರೆ ಆಗ್ಬೋದು ಅಂತ ಯೋಚನೆ ಮಾಡಿ ಅವರು ನೆಟ್ಟು ಬೋಲ್ಟು ಟೈಟ್ ಮಾಡಿದ್ರೆ ಇವತ್ತು ನೀವು ಎಲ್ಲಿರ್ತಾ ಇದ್ರಿ? ಇನ್ನು ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲೋ ಡಿಸಿಎಂ ಡಿಕೆ ರಾಜಕೀಯ ದರ್ಪದಿಂದ ಮಾತನಾಡಿದ್ದಾರೆ. ಆದ್ರೆ ಫಿಲ್ಮ್ ಫೆಸ್ಟಿವಲ್ಗೆ ನಮ್ಮವರೇ ಬಾರದೇ ಇರೋದು ನಮ್ಮವರದ್ದೇ ತಪ್ಪು ಎಂದಿದ್ದಾರೆ. ಆತ ಸಾಧು ಕೋಕಿಲ, ನಟ ಕಿಶೋರ್, ಹಿರಿಯ ನಟಿ ಹೇಮಾ ಚೌಧರಿ ಡಿಕೆ ಮಾತನ್ನ ಸಮರ್ಥಿಸಿಕೊಂಡಿದ್ದಾರೆ. ಅವ್ರು ಹೇಳಿದ್ದಾರೆ, ಬಟ್ ಅವ್ರಿಗೆ ಅಧಿಕಾರ ಇದೆ. ಇನ್ನೊಂದು ಆ ದರ್ಪದಿಂದ ಕೋಪ ಬಂದಾಗ ಏನೋ ಹೇಳಿರೋದು ಅಂತೂ ನಿಜ. ಅಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾರ್ಯಾರೋ ಬಂದಿರ್ತಾರೆ, ಬೇರೆ ಕಂಟ್ರಿಗಳಲ್ಲಿಂದ ಬಂದಿದ್ದಾರೆ. ಅಲ್ಲೇ ನಮ್ಮ ಅಲ್ಲಿ ಚಿತ್ರರಂಗದವರು ಜಾಸ್ತಿ ಅಲ್ಲಿ ನೆರೆದಿಲ್ಲ ಅಂದಾಗ ಅವ್ರಿಗೆ ಬೇಸರ ಆಗಿರ್ಬೋದು. ಅವರು ಹೌದು, ಮೇಕೆದಾಟು ವಿಷಯವಾಗಿ ಯಾವ ಕಲಾವಿದರು ಆ ಟೈಮಲ್ಲಿ ಬರಲಿಲ್ಲ ಅನ್ನೋದು ನಿಜ, ಸತ್ಯ. ನೀವು ಟಿ ವಿಯಲ್ಲಿ ತೋರಿಸ್ತಾ ಇದ್ರೆ ಆಲ್ರೆಡಿ ಸಾಧು ಕೋಕಿಲನ ಹಾಕಿ ವೆಜ್ಜಿಯನ್ನು ಹಾಕಿ ತೋರಿಸಿ, ಅಷ್ಟೇ ನನಗೂ ಗೊತ್ತು. ಅವ್ರು ಹೇಳಿದ್ದು ಅಲ್ಲಿ ಫಿಲ್ಮ್ ಫೆಸ್ಟಿವಲ್ನ ಇನಾಗ್ರೇಷನ್ಗೆ ಬರಲಿಲ್ಲ ಆಗುತ್ತೆ. ಸೊ ಇಲ್ಲಿ ಸಂಘಟಿತರಾಗಿರೋ ಅವಶ್ಯಕತೆ ಇದೆ. ಅಲ್ಲಿ ಸಂಘಟನೆಯ ಅಥವಾ ಎಲ್ಲರೂ ಇಲ್ಲದೇ ಇದ್ದರೆ ಅಂದರೆ ದೊಡ್ಡ ಸ್ಟಾರ್ಗಳ ಕೊರತೆ ಕಾಣಿಸ್ತಾ ಇತ್ತು ಅಲ್ಲಿ. ಅವರು ಮಾತಾಡೋ ರೀತಿ ಒಂದು ಫ್ರೆಂಡ್ಲಿಯಾಗಿ, ಅವರು ಇದೇ ಇಂಡಸ್ಟ್ರಿನಲ್ಲಿ ಇದ್ದವರು. ಇನ್ನು ಡಿಕೆ ಮಾತಿನ ಕುರಿತು ಟ್ವೀಟ್ನಲ್ಲಿ ಪ್ರತಿಕ್ರಿಯೆ ನೀಡಿರುವ ನಟ ಜಗ್ಗೇಶ್ ಚಿತ್ರರಂಗದ ಬಗ್ಗೆಯೇ ವ್ಯಂಗ್ಯವಾಡಿದ್ದಾರೆ. ಸಾವಿನ ಅಂಚಿನಲ್ಲಿರೋ ಚಿತ್ರರಂಗಕ್ಕೆ ಬೋಲ್ಟೇ ಇಲ್ಲ, ಇನ್ನು ಟೈಟ್ ಮಾಡಿ ಏನೋ ಪ್ರಯೋಜನ ಎಂದಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನಟಿ ರಮ್ಯಾ ಸಮರ್ಥಿಸಿಕೊಂಡಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ನಡೆದ ಹಂಪಿ ಉತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನೆಲ, ಜಲ, ಭಾಷೆಯ ವಿಚಾರದಲ್ಲಿ ಎಲ್ಲರೂ ಒಂದಾಗಬೇಕು. ಡಿಕೆ ಸಾಹೇಬರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ ಅಂತಂದ್ರು. ಸಿನಿಮಾ ಮತ್ತು ಪಾಲಿಟಿಕ್ಸಲ್ಲಿತ್ತು ಮುಂಚೆ ಆ ಬೆಂಬಲ, ಪ್ರೋತ್ಸಾಹ ಅದಿವತ್ತು ನನಗೆ ಕಾಣಿಸ್ತಾ ಇಲ್ಲ. ಸೊ ಐ ಫೀಲ್ ದಟ್ ಆ್ಯಸ್ ಆ್ಯಕ್ಟರ್ಸ್ ನಮಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಆ್ಯಂಡ್ ನಮ್ಮ ಭಾಷೆ ಆಗಲಿ, ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ, ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್. ಅವ್ರು ಹೇಳೋದ್ರಲ್ಲಿ ನನಗೇನು ತಪ್ಪು ಅನ್ನಿಸ್ಲಿಲ್ಲ.
ಇಷ್ಟೆಲ್ಲ ಮಾತಿನ ಜಟಾಪಟಿ ನಡುವೆ ಡಿಸಿಎಂ ಡಿಕೆ ತಮ್ಮ ಮಾತುಗಳನ್ನ ಸಮರ್ಥಿಸಿಕೊಂಡಿದ್ದಾರೆ. ಇವತ್ತು ನಮ್ಮನ್ನ ಟೀಕಿಸೋ ಬಿಜೆಪಿಯವರು ಅಂದು ಪಾದಯಾತ್ರೆಯಲ್ಲಿ ಭಾಗಿಯಾದ ನಟರ ಮೇಲೆ ಕೇಸ್ ಹಾಕಿದ್ರು ಎಂದಿದ್ದಾರೆ. ಅಷ್ಟೇ ಅಲ್ಲ, ಚಲನಚಿತ್ರೋತ್ಸವ ಯಾರಿಗೋಸ್ಕರ ಮಾಡಿದ್ದು ಅಂತ ಪ್ರಶ್ನಿಸಿದ್ದಾರೆ. ಮೇಕೆದಾಟು ಯಾತ್ರೆಗೆ ಬಂದಾಗ ಪಾಪ ಪ್ರೇಮು ಕೇಸ್ ಹಾಕ್ಸ್ಕೊಂಡ ಬಂದು ಇದೇ BJP-ಯವರ ಮೇಲೆ ಕೇಸ್ ಹಾಕಿದ್ರು, ದುನಿಯಾ ವಿಜಯ್ ಮೇಲೆ ಕೇಸ್ ಹಾಕಿದ್ರು, ಸಾಧು ನಮ್ಮ ಮೇಲೇನ ಕೇಸ್ ಹಾಕೊಳ್ಳಿ, ಸಾಧು ಕೋಕಿಲ್ ಮೇಲೆ ಕೇಸ್ ಹಾಕಿದ್ರು. ಅರ್ಥ ಆಯ್ತಾ? ಅವರು ಅದಕ್ಕೆ ಕೋಆಪ್ರೇಷನ್, ನಮ್ಮ ಫಿಲಮ್ ಇಂಡಸ್ಟ್ರಿ ಸತ್ತೋಯ್ತು, ಥಿಯೇಟ್ರ್ಗಳೆಲ್ಲ ಮುಚ್ಚೋದು ಅಂತ ಎಲ್ಲ ಮಾತಾಡ್ತಾರೆ, ನಮ್ಗೆ ಊಟ ಇಲ್ಲ ಅಂತ ಮಾತಾಡ್ತಾರೆ. ಅವ್ರ ಪ್ರೋತ್ಸಾಹ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಯಾರಿಗೋಸ್ಕರ ಮಾಡ್ತಾ ಇದೆ ಸರ್ಕಾರ? ಅದೇನೇ ಹೇಳಿ, ನಿನ್ನೆ ನಡೆದ ಫಿಲ್ಮ್ ಫೆಸ್ಟಿವಲ್ನಲ್ಲಿ DKಶಿಯ ನಟ್ಟು ಬೋಲ್ಟೋ ಹೇಳಿಕೆ ಪರ ವಿರೋಧಕ್ಕೆ ಕಾರಣವಾಗಿದೆ, ಪೊಲಿಟಿಕಲ್ ಟರ್ನ್ ಪಡೆದುಕೊಂಡಿದೆ. ಬ್ಯೂರೋ ರಿಪೋರ್ಟ್, TV9.